ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಛೇ, ಯಾಕಾದ್ರೂ ಶಾಲುನ ಜಿಜಿನ ಮನೆಯಿಂದ ಆಚೆ ಕಳ್ಸಿದ್ನು. ಒಬ್ಳು ಇರೋಕ್ ಸಖತ್ ಭಯ ಆಗ್ತಿದೆ. ಸೀತಾ ಈ ಮನೆಗೆ ಲೆಟರ್ ಬರಿತಾ ಇದ್ಲು ಅಂದರೆ ಈ ಮನೆಯಲ್ಲಿ ಸೀತಂಗೆ ಸಂಬಂಧಪಟ್ಟವ್ರು ಯಾರೋ ಇದ್ದಾರೆ. ನಾನು ಈ ಮನೆ ಅಕ್ಕಪಕ್ಕ ಓಡಾಡ್ತಾ ಇದ್ರೆ ಹೋಗೋರು ಬರೋರು ಯಾರು ಅಂತ ಗೊತ್ತಾಗುತ್ತೆ. ಯಾರದಿಷ್ಟೊತ್ತಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಿರೋದು? He looks suspicious. Who is he? ಶಾಲುನ ಜೀಜುನ ಮನೆಯಿಂದ ಹೋಗಿ ಅಂತ ಹೇಳ್ಬಾರ್ದಿತ್ತು. ಇವಾಗ ವಾಪಸ್ ಬನ್ನಿ ಅಂತ ಹೇಳೋಕ್ಕೂ ಆಗಲ್ಲ. ನೈಟ್ ಆಗ್ತಾ ಇದ್ದಾಗೂ ನಮ್ಮನೆ ನನಗೆ ಭೂತ್ ಬಂಗ್ಲೆ ಥರ ಅನ್ನಿಸ್ತಿದೆ. ಓ ಗಾಡ್, ಪ್ಲೀಸ್ ಬಿ ವಿತ್ ಮೀ. ಏನಾದರೂ ಆಗಲಿ ಈ ಮನೆಯವ್ರ ಬಗ್ಗೆ ಆದಷ್ಟು ಬೇಗ ತಿಳ್ಕೊತೀನಿ. ಯಾರನ್ನು ಬಿಡೋದಿಲ್ಲ. ನನ್ನ ಕೈ ಜಾರ್ ಹೋದ ಸೀತಾ, ನನ್ಗೆ ಹಿಗ್ಗ ಮುಗ್ಗ ಹೊಡೆದ್ನಲ್ಲ ರಾಮ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಯಾರೋ ಒಬ್ಬ ಇದ್ನಲ್ಲ, ಇನ್ನೂ ಅಲ್ಲೇ ಇದನ್ನು ಹೋಗಿರ್ಬೋದಾ? ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡೋಣ. ಓ ಗಾಡ್, ಇವನು ಇನ್ನೂ ಇಲ್ಲೇ ಇದ್ದಾನಲ್ಲ. ಜಾಗ ಬಿಟ್ಟು ಕದಲ್ತಾನೆ ಇಲ್ಲ. ಶಿಟ್, ನಾನು ಒಬ್ಳೆ ಮನೇಲಿ ಇರುವಾಗಲೇ ಹೀಗೆಲ್ಲ ಆಗ್ಬೇಕಾ? ಇಲ್ಲಿಂದ ಹೋಗೋವರೆಗೂ ನನಗೆ ನಿದ್ದೆ ಬರಲ್ಲ. ಏನ್ ಮಾಡ್ಲಿ? ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಅದೇ ಬೆಟರ್. ಚಂಪಕ ಲೇಔಟು ಇದೆ ತಾನೆ? ಮನೆ ನಂಬರು ಸರಿಯಾಗೇ ಇದೆ. There is a stranger in our layout from past 2 hours. Please be careful, everyone. ಮನೆ ಒಳಗಿರೋ ಈ ಹುಡುಗಿಗೂ ಸೀತಾಗೂ ಏನು ಸಂಬಂಧ? ಮಗು ಜೊತೆಗೆ ನಾನು ಇದ್ದೀನಿ ಅಂತ ಸೀತಾ ಲೆಟ್ರು ಬರೆದಿದ್ದಾಳೆ. ಹಾಗಿದ್ಮೇಲೆ ಈ ಹುಡುಗಿಗೆ ಅವಳು ಲೆಟ್ರು ಬರೆದಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೋಗ್ತಿರೋ ದಾರಿ ಸರಿ ಇದೆಯೋ ಇಲ್ವೋ? ಹೇಳಿ ಮೇಡಮ್. ಅಲ್ಲ ಅರ್ಪಿ, ನಾನು ನಿನಗೆ ಕೆಲಸ ಹೇಳಿದ್ರೆ ವಾಪಸ್ ನೀನು ನನಗೆ ಕೆಲಸ ಹೇಳ್ತಿದ್ಯಲ್ಲ, ಇದಕ್ಕೇನು ಹೇಳಿ? ಆ ಸೀತಂಗೆ ಯಾವ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಯಿತು ಅನ್ನೋದು ಗೊತ್ತು.
ಯಾವ ಡಾಕ್ಟರ್ ಡೆಲಿವರಿ ಮಾಡಿಸಿದ್ರು ಅನ್ನೋದು ಗೊತ್ತು. ಆ ಮಗುವಿನ ತಂದೆ ಯಾರು ಹುಡುಕು ಅಂತ ಅಂದರೆ ಆ ಕೆಲಸನ ಮತ್ತೆ ನನಗೆ ಹೇಳ್ತಿದ್ಯಲ್ಲ. ಈ ಪುರುಷಾರ್ಥಕ್ಕೆ ನಾನು ಯಾಕೆ ನಿನಗೆ ಲಕ್ಷ ಲಕ್ಷ ಕೊಟ್ಟಿಟ್ಕೊಳ್ಳಿ? ಸೀತಂಗೆ ಡೆಲಿವರಿ ಮಾಡಿಸಿದ ಡಾಕ್ಟ್ರು ಅನಂತಲಕ್ಷ್ಮಿ ಅಂತ ನಿನಗೆ ಗೊತ್ತಾದ ಮೇಲೂ ಅವಳಿಂದ ಬಾಯಿ ಬಿಡಿಸೋದಕ್ಕಾಗಲಿಲ್ವಾ? ನೋಡಿ ಮೇಡಮ್, ಆ ಅನಂತ ಲಕ್ಷ್ಮಿನ ಹೆದರಿಸಿ ಬೆದರಿಸಿ ಯಾವ ಪ್ರಯೋಜನವೂ ಇಲ್ಲ. ಅವರು ಸೀತಾಗೆ ಡೆಲಿವರಿ ಮಾಡಿಸಿ ಬಾಣಂತನಕ್ಕೆ ಸೌಲಭ್ಯ ಮಾಡಿಕೊಟ್ಟಿರೋ ಒಬ್ಬರು ಡಾಕ್ಟ್ರು ಅಷ್ಟೇ. ಸೀತಾ ಬಗ್ಗೆ ಏನಾದರೂ ಗುಟ್ಟು ಗೊತ್ತಾಗಬೇಕು ಅನ್ನೋದೇ ಆದರೆ ವಟಾರದಲ್ಲಿರೋ ಆ ಮೋದಿಜೀವಿಗಳಿಗೆ ಗೊತ್ತು. ಅವ್ರನ್ನ ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ಓ ಇಸ್ ಇಟ್? ಹಾಗಾದರೆ ಯಾವ ಮುಹೂರ್ತಕ್ಕೆ ಕಾಯ್ತಿದ್ಯಾ? ಇಂಥದ್ದು ಮಾಡು ಅಂತ ಪ್ರತಿಯೊಂದನ್ನು ನಾನೇ ನಿನಗೆ ಹೇಳಬೇಕಾ? ಮೇಡಮ್, ನಾನು ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಂಡಿಲ್ಲ. ಎಲ್ಲ ಕೆಲಸನೂ ಟ್ರೈ ಮಾಡ್ತಾ ಇದ್ದೀನಿ. ಆ ತಾತ ಅಜ್ಜಿ ಪ್ರಾಣ ಬಿಡಕ್ಕೆ ರೆಡಿ ಇದ್ದಾರೆ ಹೊರತು ಸೀತಾ ಬಗ್ಗೆ ಬಾಯಿ ಬಿಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಮೇಡಮ್, ಇದೆಲ್ಲ ಆಗೋ ಮಾತಲ್ಲ. ನೋಡಿ, ಎಲ್ಲ ನಿಮ್ಮ ಕೈಲೇ ಇದೆ. ಅಂತ ಕ್ರಿಮಿನಲ್ ಆಗಿರೋ ನನ್ನನ್ನೇ ಜೈಲಿಂದ ಬಿಡಿಸಿದ್ದೀರಾ. ಅಂಥದ್ರಲ್ಲಿ ಪುಣ್ಯ ಕೋಟಿ ಥರ ಇರೋ ಆ ಸೀತಾ ಜೀವನ ಚರಿತ್ರೆನ ಬಟಾಬಾಯಿಲ್ ಮಾಡೋದಕ್ಕೆ ನಿಮ್ಗೆ ಅಷ್ಟೊಂದು ಕಷ್ಟನಾ? ಅದಕ್ಕೆ ಹೇಳ್ತಾ ಇರೋದು, ಆ ಸೀತಾ ಬಾಯಿ ಬಿಡಿಸಿ ಅವಳ ಗಂಡನ ಹೆಸರು ತಿಳ್ಕೊಳ್ಳಿ. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಇದು ಚೆನ್ನಾಗಿದೆ. ನಿನಗೆ ದುಡ್ಡು ಕೊಟ್ಟು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಈಗ ನಿನ್ನ ಹತ್ರ ನಾನು ಏನು ಮಾಡಬೇಕು ಅಂತ ಹೇಳಿಸ್ಕೊತಾ ಇದ್ದೀನಿ. ಬ್ರಿಲಿಯಂಟ್. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಈ ಕೆಲಸ ಮಾಡ್ತಾ ಇರೋದು ನೀವು ದುಡ್ಡು ಕೊಡ್ತಾ ಇದ್ದೀರಾ ಅನ್ನೋದಕ್ಕಲ್ಲ, ಸೀತಾಗೋಸ್ಕರ ಮಾಡ್ತಿರೋದು. ದುಡ್ಡು ಕೊಡ್ತಾ ಇದ್ದೀನಿ, ಕೆಲಸ ಮಾಡು ಅನ್ನೋ ರೀತಿ ಮಾತಾಡಬೇಡಿ. ಜಾಸ್ತಿ ದುಡ್ಡು ಕೊಟ್ಟರೆ ಜಾಸ್ತಿ ಕೆಲಸ ಮಾಡ್ತಾನೆ ಅಂತಲೂ ಅಂದ್ಕೋಬೇಡಿ. ನಾನೇನೇ ಕೆಲಸ ಮಾಡಿದ್ರು ಸೀತಾಗೆ ನೋವಾಗದೇ ಇರೋ ಹಾಗೇನೆ ಕೆಲಸ ಮಾಡೋದು. ಸೀತನ ಗಂಡನ ಹೆಸರು ತಿಳ್ಕೊಂಡು ನನಗೆ ಹೇಳಿ, ಅಷ್ಟು ಸಾಕು. ಆಮೇಲೆ ಸೀತಾ ನಿಮ್ಮ ಮನೇಲಿ ಇರೋದಿಲ್ಲ. ನಿಮ್ಮ ಕೆಲಸನ ಹೂ ಎತ್ತಿಟ್ಟಾಗೆ ಮಾಡಿಕೊಡ್ತೀನಿ. ಓಕೆ? ಇವನಿಗೆ ನಾನು ಕೊಡ್ತಿರೋ ದುಡ್ಡಿಗಿಂತ ನಮ್ಮ ಸೀತಾ ಮಾತೆ ಮೇಲೆ ವ್ಯಾಮೋಹ ಜಾಸ್ತಿ ಇದೆಯಲ್ಲ. ಈಗೇನು ಮಾಡೋದು ಶ್ರೀರಾಮ? ಸೀತಾಜಿ, ನೀವು ಯಾವತ್ತಿದ್ರೂ ನನಗೆ ಸೇರ್ಬೇಕಾದವ್ರೆ. ಇದೆಲ್ಲ ಒಂಥರ ಸುತ್ತನ್ನ ತಲೆ ಸುತ್ತಕೊಂಡು ಬಾಯಲ್ಲಿ ಇಟ್ಕೊಳ್ಳೋ ಥರ ಇದ್ದರೂ ನನ್ನ ಡೆಸ್ಟಿನೇಷನ್ ನೀವೇ ಕಣ್ರಿ, ನೀವೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.